ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟು, ಪ್ಯಾಟ್ ಕಮಿನ್ಸ್ ಮ್ಯಾಚ್ ನ ಸೋತಾದ್ಮೇಲೆ ಅಫ್ಘಾನಿಸ್ತಾನದ ಮೇಲೆ ಮಾತಾಡಿದ್ದಾರೆ. ನಾಳಿನ ಮ್ಯಾಚ್ ಮೇಲೆ ಹೇಳಿದರೆ ಇಂಡಿಯಾ ಮೇಲೆ ಗೆಲ್ಲೇಬೇಕು ಗುರು, ನಮಗೆ ಸಿನಾರಿಯೋ ಆ ಥರ ಬಂದು ಕೂತ್ಕೊಂಡಿದೆ, ಇವಾಗ ಗೆದ್ದಿಲ್ಲ ಅಂದರೆ ಗ್ಯಾನ್ ಕೇಸ್ ಆಗೋಗ್ಬಿಡ್ತೀವಿ ಅಂತ. ಯಾಕಂದರೆ ಪಾಯಿಂಟ್ಸ್ ಟೇಬಲ್ ಆ ಥರನೇ ಇದೆ. ಅಫ್ಘಾನಿಸ್ತಾನ್ ಸ್ವಲ್ಪ ಫೇವ್ರೇಟ್ ಆಗಿದೆ, ಇವರೇ ಫೇವರೇಟ್ ಆಗಿರೋದು ಇವಾಗ ಸೋತಿದ್ರು ಸಹ. ಬಟ್ ಅಂದರೆ ಇಂಡಿಯಾ ಮೇಲೆ ಗೆಲ್ಲೇಬೇಕು. ಬಟ್ ಅಫ್ಘಾನಿಸ್ತಾನ್ಗೆ ಬಾಂಗ್ಲಾದೇಶ್ ಮೇಲಿದೆ, ಕಂಪ್ಯಾರಿಟಿವ್ಲಿ ಈಸಿ ಇರೋದ್ರಿಂದ ಇಂಡಿಯಾ ಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಸ್ಟ್ರೇಲಿಯಾಗೆ ಗೆಲ್ಲೋದು. ಸೊ ಇವರು ಅದನ್ನೇ ಹೇಳಿದರೆ, ನೋ ಬೆಟರ್ ಟೀಮ್ ಅಂತ, ವಿ ನೀಡ್ ಟು ವಿನ್ ಅಗೇನ್ಸ್ಟ್ ಇಂಡಿಯಾ ಆ್ಯಂಡ್ ದೇರ್ ಇಸ್ ನೋ ಬೆಟರ್ ಟೀಮ್ ಟು ಡೂ ಇಟ್ ಅಗೇನ್ಸ್ಟ್ ಅಂತ ಹೇಳಿದ್ದಾರೆ. ಸೊ ಇಂಡಿಯಾ ಮೇಲೆ ಗೆಲ್ಲೋದ್ಕಿಂತ ಇನ್ನೂ ಒಂದು ಇಲ್ಲ, ಇಂಡಿಯಾ ಮೇಲೆ ಗೆದ್ಬಿಟ್ಟು ಕ್ವಾಲಿಫೈ ಆದ್ವಿ ಅಂದರೆ ಅದಕ್ಕೊಂದು ನೆಕ್ಸ್ಟ್ ಲೆವೆಲ್ ಗೊತ್ತಿರುತ್ತೆ ಹೇಳಿದ್ದಾರೆ. ಬಟ್ ಆದರೆ ಇವತ್ತು ಅಫ್ಘಾನಿಸ್ತಾನ ಮೇಲೆ ಸೋತಿರೋದ್ರಿಂದ ಆ ಗತ್ತು ಗಿತ್ತು ಎಲ್ಲ ಅಲ್ಲಾಡೋಗಿದೆ. ಅಪ್ಡೇಟ್ ಬಿಟ್ಟು ರವಿಚಂದ್ರನ್ ಅಶ್ವಿನ್ ಅವರು ಇಂಡಿಯನ್ ಟೀಮ್ ಬ್ಯಾಟರ್ಸ್ಗಳನ್ನ ಬ್ಯಾಕ್ ಮಾಡಿದ್ದಾರೆ. ಎಸ್ಪೆಷಲಿ ಒಂಥರ ವಿರಾಟ್ ಕೊಹ್ಲಿನ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ನಿನ್ನೆ ಟ್ವಿಟರ್ಲೆಲ್ಲ ಗೊತ್ತಿರೋದು ನಿಮಗೆ, ಎಲ್ಲ ಕಿತ್ತಾಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ. 20+ ಆಗೋಗ್ಬಿಟ್ರೆ 30+ ಆಗೋಗ್ಬಿಟ್ರೆ ವಿಕೆಟ್ ಕೈ ಚೆಲ್ಬಿಡ್ಬೇಕಾ, ಒಂದು ಬಿಗ್ ಸ್ಕೋರ್ ಹೊಡೆಯೋದು ಬೇಡವಾ, ಒಂದು 50 ಹೊಡೆಯೋದು ಬೇಡವಾ, ಒಂದು 100 ಹೊಡೆಯೋದು ಬೇಡವಾ, ಅದು ಹೊಡೆಯೋದು ಬೇಡವಾ, ಇದು ಹೊಡೆಯೋದು ಬೇಡವಾ ಅಂತ ಟಾಕ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಈ ಥರ ಒಂದು ಅಪ್ರೋಚ್ ಯಾರು ಆಡಬೇಕು ಅಂತ ಅನ್ಕೊಳ್ಳೋದಿಲ್ಲ. ಸೊ ಈ ಥರ ಒಂದು ಅಪ್ರೋಚ್ಗೆ ಯೂಸ್ಟೂ ಕೂಡ ಆಗಿಲ್ಲ. ಬಟ್ ಇಂಟೆಂಟ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಯಾವ ಥರ ಇರಬೇಕು ಅಂತಂದರೆ, ಹೊಡಿಬೇಕು, ಸ್ಕೋರ್ 50 ಹೊಡಿಬೇಕು, ನಾನು 60 ಹೊಡಿಬೇಕು, 70 ಹೊಡಿಬೇಕು. ಸೊ ಈ ಥರ ಇಂಟೆಂಟ್ ಇರಬಾರ್ದು, ಅಗ್ರೆಸಿವ್ ಅಪ್ರೋಚ್ ಇರಬೇಕು. ಸೊ ಅದು ಎಲ್ಲ ಬ್ಯಾಟರ್ಸ್ಗಳಲ್ಲೂ ಇತ್ತು, ಅದನ್ನು ನಾನು ಮೆಚ್ಕೋತೀನಿ. ರಿಷಬ್ ಪಂತ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಎಲ್ಲ ಔಟ್ ಆಗಿರೋಲ್ಲ, ಏನು ಶಿವಮ್ ದುಬೆ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು. ಸೊ ಅವರೆಲ್ಲ ಏನು ಔಟ್ ಆಗಿದ್ದಾರೆ, ಅಗ್ರೆಸಿವ್ ಅಪ್ರೋಚಲ್ಲಿ ಆಡಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದಾರೆ, ಸ್ಟ್ರಗಲ್ ಮಾಡ್ಕೊಂಡೇನು ಔಟ್ ಆಗಿಲ್ಲ. ಸೊ ಅದರಿಂದ ಅವರು ಬ್ಯಾಕ್ ಮಾಡಿದ್ದಾರೆ. ಅಪ್ಡೇಟ್ ಬಂತ್ರಿ, ಶಕೀಬ್ ಅಲ್ ಹಾಸನ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಶಕೀಬ್ ಅಲ್ ಹಾಸನ್. ಬಾಂಗ್ಲಾದೇಶ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತ ಪ್ಲೇಯರು. ಸೊ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಲೆಜೆಂಡು, ಇನ್ಫ್ಯಾಕ್ಟ್ ಲೆಜೆಂಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಶಕೀಬ್ ಅಲ್ ಹಾಸನ್ನ ಬಾಂಗ್ಲಾದೇಶ್ ಅಂತ ಬಂದಾಗ. ಸೊ ಲೆಜೆಂಡ್ ಮಾತಾಡಿದರೆ, ಲೆಜೆಂಡ್ ಬಗ್ಗೆ ಅವರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಮಾಡಿರುವಂಥ ಸಾಧನೆ ಏನಿದೆ ಇಂಡಿಯನ್ ಕ್ರಿಕೆಟ್ಗೆ ಅದು ಸಿಕ್ಕಾಪಟ್ಟೆ ದೊಡ್ಡದು. ನಾನು ಕಣ್ಣಾರೆ ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಒನ್ ಸೈಡ್ ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಆಗಿರ್ಬೋದು, ನಾರ್ಮಲ್ ಮ್ಯಾಚ್ಗಳಲ್ಲಾಗಿರ್ಬೋದು, ಸಿಂಗಲ್ ಹ್ಯಾಂಡ್ಲಿ ಗೆಲ್ಸಿದ್ರೆ ನಾನು ಅನ್ಕೊಳಕ್ಕಾಗೋದಿಲ್ಲ, ಬೇರೆಯವ್ರನ್ನ ತೊಗೊಳಕ್ಕೂ ಕೂಡ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಮಾಡಿರೋ ಅಷ್ಟು ಬೇರೆ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ ಕಂಟ್ರಿಗೆ ಅನ್ನೋ ಥರ ಹೇಳ್ಬಿಟ್ಟಿದ್ರೆ. ಸೊ ಇದು ಸಿಕ್ಕಾಪಟ್ಟೆ ದೊಡ್ಡ ಮಾತು, ಯಾರು ಮಾಡೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಮಾಡಿದರೆ. ಬಟ್ ಅದ್ರಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು ಅಂತ ಹೇಳಬೇಕು. ಅಪ್ಡೇಟ್ ಬಫೋ, ನಮ್ಮ ಕರ್ನಾಟಕದ ಮಹಾರಾಜ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಕೊಡಬೇಕಾಗಿತ್ತು. ಒಂದು 2 ದಿನದಿಂದನೇ ಅನೌನ್ಸ್ಮೆಂಟ್ ಬಂತು, ಈ ಡೇಟ್ಸ್ ಅಲ್ಲಿ ಆಗ್ತಾ ಇದೆ ಮಹಾರಾಜ ಟ್ರೋಫಿ ಅಂತ. ಮಹಾರಾಜ ಟ್ರೋಫಿ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಆಗಸ್ಟ್ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಸ್ಟಾರ್ಟ್ ಆಗ್ತಾ ಇದೆ. ಸೆಪ್ಟೆಂಬರ್ 1ಗೆ ಎಂಡ್ ಆಗ್ತಾ ಇದೆ. ಸೊ ನೋಡೋಣ ಈ ಟೂರ್ನಮೆಂಟ್ ಯಾವ ಥರ ಕ್ಯಾರಿ ಆಗುತ್ತೆ ಅಂತ. ಸೊ ಮಹಾರಾಜ ಟ್ರೋಫಿಗೆಲ್ಲ ವೆಯ್ಟ್ ಮಾಡಿ, ಇನ್ನೇನು ಗ್ಯಾಪ್ ಇರುತ್ತೆ ಸಿಕ್ಕಾಪಟ್ಟೆ. ಯಾವುದು ಕೂಡ ಆಕ್ಟಿವ್ ಆಗಿ ಮ್ಯಾಚ್ಗಳು ಆಗಸ್ಟ್ಲಿ ಯಾವುದು ಆಕ್ಟಿವ್ ಆಗಿ ಮ್ಯಾಚ್ಗಳನ್ನು ಕಾಣಿಸ್ತಾ ಇಲ್ಲ, ಹೆವಿ ಸೀರೀಸ್ಗಳೇನು ಬರ್ತಾ ಇಲ್ಲ, ಗ್ಯಾಪ್ ಇರುತ್ತೆ. ಇಂಡಿಯನ್ ಟೀಮ್ಗೂ ರೆಸ್ಟ್ ಇರುತ್ತೆ ಆಗಸ್ಟ್ಲಿ. ಸೊ ಆ ಒಂದು ಟೈಮ್ನ ನೋಡಿಕೊಂಡು ಇವರು ಇಡ್ತಾ ಇದ್ದಾರೆ ಮಹಾರಾಜ ಟ್ರೋಫಿನ. ಅಪ್ಡೇಟ್ ಹಾರ್ದಿಕ್ ಪಾಂಡ್ಯ ಅವರು ಈ ಟೂರ್ನಮೆಂಟಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗುವಂಥ ಸಾಧ್ಯತೆ ಎಲ್ಲ ಇದ್ದಿದ್ದು ಕಾಣಿಸ್ತಾ ಇದೆ ಮಗ. ಇನ್ ಕೇಸ್ ಏನಾದ್ರು ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ಬಿಡ್ತು ಅಂತಂದರೆ ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ, ಎರಡೂ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ವಿತ್ ಅನ್ ಆವ್ರೇಜ್ ಆಫ್ 44.50 ಅಲ್ಲಿ ಆಡಿದ್ದಾರೆ ಹಾರ್ದಿಕ್ ಪಾಂಡ್ಯ, ವಿತ್ ಸ್ಟ್ರೈಕ್ ರೇಟ್ ಆಫ್ 140+. ಅದು ಈ ಥರ ವಿಕೆಟ್ಗಳಲ್ಲಿ ನೀವು ಗಮನಿಸಿರ್ತೀರ USA ವಿಕೆಟ್ಗಳೆಲ್ಲ ಯಾವ ಥರ ಇತ್ತು ಅಂತ. ಜೊತೆಗೆ ಈ ವಿಕೆಟು ಕೂಡ ಅಷ್ಟೊಂದು ಸುಲಭ ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಸೊ ಅಂಥ ಒಂದು ನಾಕ್ನ ನೆನ್ನೆ ಹಾರ್ದಿಕ್ ಪಾಂಡ್ಯ ಅವರು ಕೊಟ್ಟಿದ್ದು, ಜೊತೆಗೆ 7 ವಿಕೆಟ್ನ ಕೂಡ ತೆಗೆದಿದ್ದಾರೆ. ಇದೇ ಥರ ಏನಾದ್ರು ಕಂಟಿನ್ಯೂ ಮಾಡ್ತು ಅಂತಂದರೆ ಫಾರ್ಮ್ನ ಹಾರ್ದಿಕ್ ಪಾಂಡ್ಯ ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ನೋಡಿ ಎಲ್ಲಿಂದ ಎಲ್ಲಿಗೆ ಗುರು ಹಾರ್ದಿಕ್ ಪಾಂಡ್ಯ ಸೆಲೆಕ್ಟ್ ಆಗಬೇಕಾ T20 ವರ್ಲ್ಡ್ ಕಪ್ಪಿಗೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಲ್ಲ, ಬರೀ ಕ್ಯಾಪ್ಟನ್ಸಿ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಅಲ್ಲಿ ಹಾರ್ದಿಕ್ ಪಾಂಡ್ಯ. ಮುಂಬೈ ಇಂಡಿಯನ್ಸಲ್ಲಿ ಇದ್ದಂಥ ಹಾರ್ದಿಕ್ ಪಾಂಡ್ಯಗೂ, ಅಲ್ಲಿ ಕಾನ್ಫಿಡೆನ್ಸ್ ಕುಗ್ಗಿಸ್ಕೊಂಡಿದ್ದಂಥ ಹಾರ್ದಿಕ್ ಪಾಂಡ್ಯಗೂ, ಇಲ್ಲಿ ಇಂಡಿಯನ್ ಟೀಮಲ್ಲಿ ಹೈ ಆನ್ ಕಾನ್ಫಿಡೆನ್ಸ್ ಇರುವಂಥ ಹಾರ್ದಿಕ್ ಪಾಂಡ್ಯಗೂ ಬೇಜಾನ್ ಡಿಫ್ರೆನ್ಸ್ ಇದೆ. ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟು ಬಂದುಬಿಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರಂತೂ. ಈ ಕಳೆದ 2-3 ತಿಂಗಳಿಂದ ಬೇಜಾನ್ ಅನುಭವಿಸಿದ್ದಾರೆ. ಬಟ್ ಅದಕ್ಕೆ ಇವಾಗ ತಕ್ಕ ಉತ್ತರ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಫ್ಯಾನ್ಸಿಂದನೂ ಕೂಡ ಅಷ್ಟೇ ಅಪ್ರಿಸಿಯೇಷನ್ ಕೂಡ ಬರ್ತಿದೆ. ಯಾರ್ಯಾರು ಬೈದಿದ್ರು ಹಾರ್ದಿಕ್ ಪಾಂಡ್ಯಗೆ, ಇವಾಗ ಅವರೆಲ್ಲ ಸೇರ್ಕೊಂಡು ನಮ್ಮ ಹಾರ್ದಿಕ್ ಪಾಂಡ್ಯ ಏನು ಗುರು ಹಿಂಗೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.